ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇನ್ನೊಂದು ವಿಚಾರ, ಇಲ್ಲಿ ವಿನೀತ್ ರಾಯ್ ಅಂತಕ್ಕಂಥವನು ಒಬ್ಬ ಮನುಷ್ಯ ಕಟ್ಟರ್ ಗ್ಯಾಂಗ್ ಅಂತ ಒಂದು ರೌಡಿ ಗ್ಯಾಂಗ್ನಿಂದ ಹತ್ಯೆ ಆಗಿರ್ತದೆ. ಆ ಹತ್ಯೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಪೊಲೀಸರು ವಿಚಾರಣೆ ಮಾಡಿದಾಗ ಈ ಕಮಲೇಶ್ ಬಿಂಡ್ ಅಂತಕ್ಕಂಥವನು ಅನುಮಾನಾಸ್ಪದವಾಗಿ ಅವ್ರ ಕಣ್ಣಿಗೆ ಕಾಣಿಸ್ತಾನೆ. ಆ ರೀತಿ ಪೊಲೀಸರ ತನಿಖೆಯಲ್ಲಿ ಅವರಿಗೆ ಗಮನಕ್ಕೆ ಬಂದಂಥ ವಿಚಾರಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರ ಖಂಡಿತವಾಗಿಯೂ ಅವರಿಗೆ ಇದೆ. ಅವರು ಆ ರೀತಿ ಅನುಮಾನ ಬಂದಾಗ ಆ ವ್ಯಕ್ತಿಯನ್ನು, ಏನು ಕಮಲೇಶ್ ಬಿಂದ್ ಅಂತ ನಾನು ಹೇಳ್ತಾ ಇದ್ದೀನಿ, ಆ ವ್ಯಕ್ತಿನ ದಸ್ತಗಿರಿ ಮಾಡೋದಕ್ಕಾಗಲಿ ವಿಚಾರಣೆ ಮಾಡೋದಕ್ಕಾಗಲಿ ಆತನ ವಿರುದ್ಧ ಯಾವ ಕೃತ್ಯದಲ್ಲಿ ಆತ ಭಾಗಿಯಾಗಿದ್ದಾನೋ ಆ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸೋದಾಗಲಿ ಅವನ ವಿರುದ್ಧ ಎಲ್ಲ ತನಿಖೆಗಳನ್ನ ಮಾಡೋದಕ್ಕೆ ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ, ಆತ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಒಂದು ಕಾರಣ. ಆದರೆ ಆತನ ದಸ್ತಗಿರಿ ಮಾಡಿದ ಮೇಲೆ ಆತನನ್ನು ವಿಚಾರಣೆ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ತಾವು ಕೆಲವೇ ಒಂದೆರಡು ದಿನಗಳಲ್ಲಿ ಆತನ ಎನ್ಕೌಂಟರನ್ನು ಮಾಡ್ತೀರ. ಆ ಎನ್ಕೌಂಟರ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ನಿಮಗೆ ಸಕಾರಣ ಇತ್ತು, ಯಾವ ಕಾರಣಕ್ಕಾಗಿ ನೀವು ಆ ಹತ್ಯೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋ ಬದಲಾಗಿ ಎನ್ಕೌಂಟರ್ ಮಾಡುವಂಥ ಒಂದು ನಿರ್ಧಾರ, ಅದರ ಅವಶ್ಯಕತೆ ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ಏನಿತ್ತು ಅಂತಕ್ಕಂಥದ್ದು ಇದುವರೆಗೆ ಸ್ಪಷ್ಟೀಕರಣ ನಮಗೆ ಗೊತ್ತಾಗಿಲ್ಲ. ಆತ ಒಂದು ಅತಿ ಹಿಂದುಳಿದ ವರ್ಗ, ನಿಶಾ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಮನುಷ್ಯ. ಇತ್ತೀಚೆಗೆ ಆತ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಗೆ ಸೇರ್ಪಡೆಯಾಗಿರ್ತಾನೆ ಅನ್ನೋದು ಒಂದು ಕಾರಣ ಬಿಟ್ಟರೆ, ಆತನ ಹತ್ಯೆಗೆ ಸಕಾರಣವನ್ನು ಪೊಲೀಸರಿಗೆ ಮಾಹಿತಿ ಇದ್ದಿದ್ದೇ ಆದರೆ, ಆತನ ವಿರುದ್ಧ ಸಾಕ್ಷಿ ಆಧಾರಗಳಿದ್ದರೆ ಖಂಡಿತವಾಗಿಯೂ ಆತನ ದಸ್ತಗಿರಿಗಾಗಲಿ ಆತನ ವಿಚಾರಣೆಗಾಗಲಿ ಸಂಪೂರ್ಣವಾದ ಸ್ವಾತಂತ್ರ್ಯ ಅವರಿಗಿದೆ. ನಾನು ಕೇಳಕ್ಕೆ ಬಯಸ್ತೀನಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ, ಸಂವಿಧಾನ ಇದೆ ದೇಶದಲ್ಲಿ. ಆ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಸ್ವಾತಂತ್ರ್ಯವನ್ನು, ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಆತನಿಗೆ ಎಲ್ಲ ಅವಕಾಶಗಳು ಇದೆ. ಒಬ್ಬ ವಕೀಲನನ್ನು ನೇಮಿಸ್ಕೊಳ್ಳೋದ್ರಿಂದ ಹಿಡಿದು ಆತ ನ್ಯಾಯಾಲಯದಲ್ಲಿ ತನ್ನ ವಿರುದ್ಧದ ಆಪಾದನೆಯನ್ನು ಸಮರ್ಥಿಸ್ಕೊಳ್ಳೋದಕ್ಕೆ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಇರ್ತದೆ. UP ಸರ್ಕಾರಕ್ಕೆ ಮತ್ತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ಕೇಳ್ತಕ್ಕಂಥದ್ದು, ಸಾಮಾನ್ಯ ಜನರಿಂದ ಬಂದಂಥವರು ರಾಜಕೀಯವಾಗಿ ಕ್ರೋಢೀಕರಣ ಆಗಬಾರ್ದೆ, ರಾಜಕೀಯವಾಗಿ ಬೆಳಿಬಾರ್ದೆ. ಇವತ್ತು ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಹಿಂದುತ್ವ ಅಂತಕ್ಕಂಥದ್ದು ಕೇವಲ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ, ಆದರೆ ಆಚರಣೆಯಲ್ಲಿ ಅದು ಇಲ್ಲ. ಹಿಂದುತ್ವದ ಆಧಾರದ ಮೇಲೆ ರಾಜಕೀಯವಾಗಿ BJPಗೆ ಅಧಿಕಾರ ಬೇಕು, ಆದರೆ ಹಿಂದುತ್ವ ಅಂತಕ್ಕಂಥದ್ದು ರಾಜಕೀಯ ಮಾಡೋರ ಭಾಷಣದಲ್ಲಿ ಮಾತ್ರ ಇದೆ. ಏನು ಸಾಮಾನ್ಯ ವರ್ಗದಿಂದ ಬಂದಂಥ ಜನಗಳು ಏನಿದ್ದಾರೆ ಅವರಿಗೆ ಹಿಂದುತ್ವದ ಆಚರಣೆ ತಲುಪಲ್ಲ. ಅವರು ಹಿಂದೂಗಳಲ್ವಾ? ಎಷ್ಟೋ ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಅವರ ಪಕ್ಷದ ಕಾರ್ಯಕರ್ತರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ವಿನಾಯಿತಿಗಳು ಇದ್ದಾವೆ. ಅದು ಎನ್ಕೌಂಟರ್ ಆಗಲ್ಲ, ಅಲ್ಲಿ ಎನ್ಕೌಂಟರ್ ಆಗಲ್ಲ. ಅವರ ಪಕ್ಷದ ಕಾರ್ಯಕರ್ತರು, ಅವರ ಪಕ್ಷಕ್ಕೆ ಸಂಬಂಧಪಟ್ಟವರಿಂದ ಏನಾದ್ರು ತಪ್ಪಾದರೆ ಎನ್ಕೌಂಟರ್ ಆಗಲ್ಲ. ಆದರೆ ವಿರೋಧ ಪಕ್ಷಗಳು ಮತ್ತು ಬೇರೆ ಬೇರೆ ಸ್ವತಂತ್ರವಾದ ವ್ಯಕ್ತಿಗಳು ಮಾಡಿದಾಗ ಒಂದು ಮೆಸೇಜ್ ಹೋಗ್ತದೆ ಇಡೀ ದೇಶಕ್ಕೆ. ಎನ್ಕೌಂಟರ್ ಮಾಡಿ ಇಡೀ ಉತ್ತರ ಪ್ರದೇಶ ಎಲ್ಲ ಸಮಾಜ ವಿರೋಧಿ ಕೃತ್ಯಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಿದ್ದಾರೆ ಅನ್ನೋಂಥ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತಾರೆ. ಎಷ್ಟೋ ಪಕ್ಷಗಳ ಲೀಡರ್ಗಳು BJPಗೆ ಸೇರಿದ್ರೆ ಅವರೆಲ್ಲ ತಪ್ಪುಗಳು ಮಾಫಿ ಆಗ್ತವೆ. ಅವ್ರ ಜೊತೆ ಮರ್ಜ್ ಆಗದೆ ಇದ್ರೆ, ಪಕ್ಷಗಳು ಅವ್ರ ಜೊತೆ ಸೇರ್ಪಡೆ ಆಗದೆ ಇದ್ರೆ ಅವರ ತಪ್ಪುಗಳು ಬಹಳ ದೊಡ್ಡ ತಪ್ಪಾಗಿ ವಿಜೃಂಭಿಸುತ್ತೆ. ಅವ್ರ ಜೊತೆ ಸೇರದೇ ಇದ್ರೆ ತಪ್ಪಾಗಿ ವಿಜೃಂಭಿಸುತ್ತೆ, ಅವ್ರ ಜೊತೆ ಸೇರಿದ್ರೆ ಎಲ್ಲ ವಿನಾಯಿತಿ ಆಗ್ಬಿಡ್ತವೆ. ಇದು ಯಾವ ಸೀಮೆಯ ನ್ಯಾಯ? ಇಂಥ ಒಂದು ವ್ಯವಸ್ಥೆ ಸಂವಿಧಾನದಲ್ಲಿ ಇದೆಯಾ?
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಮೌಲ್ಯಗಳ ನಾಶ ಆಗ್ತಾ ಇದೆ. ರಾಜಕೀಯ ವ್ಯವಸ್ಥೆಯಲ್ಲಿ ದುರ್ಬಲರು, ಶೋಷಣೆಗೊಳಗಾದವರು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥವರು ಕೇವಲ ಮತದಾರರಾಗಿ ಉಪಯೋಗ ಆಗ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವೇ ಇರಬಾರ್ದು, ತಮ್ಮ ಜೊತೆ ಇರೋರು ಬಿಟ್ಟು ಇನ್ನೆಲ್ಲರಿಂದ ಮುಕ್ತವಾಗಿ ಭಾರತ ಇರಬೇಕು ಅಂತ ಬಯಸೋದಾದರೆ ಪ್ರಜಾಪ್ರಭುತ್ವದ ಮೌಲ್ಯ ಏನು, ಅದರ ಪರಿಸ್ಥಿತಿ ಏನು, ಅದರ ಮುಂದಿನ ಭವಿಷ್ಯ ಏನು? ಆಡಳಿತ ಪಕ್ಷವೇ ಸಂಪೂರ್ಣವಾಗಿ ಇರೋದಾದರೆ ತಪ್ಪುಗಳನ್ನ ಎತ್ತಿ ಹಿಡಿಯೋ ವಿರೋಧ ಪಕ್ಷ ಇರಬಾರ್ದೆ. ಈ ಹಿನ್ನೆಲೆಯಲ್ಲಿ ನಾವಿವತ್ತು ಕಮಲೇಶ್ ಬಿಂದ್ ಅವರ ಎನ್ಕೌಂಟರ್ ಏನಾಗಿದೆ UP ಸರ್ಕಾರದಿಂದ, ಅದನ್ನು ನಾವು ಬಹಳ ಕಠೋರವಾಗಿ ಖಂಡಿಸ್ತೀವಿ. ಖಂಡಿತವಾಗಿಯೂ ಒಬ್ಬ ಅಮಾಯಕನ ಜೀವನ ಬಲಿ ತೆಗೆದುಕೊಂಡಿರ್ತಕ್ಕಂಥ UP ಸರ್ಕಾರ ಏನಿದೆ, ಇದಕ್ಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದಂಡ ತೆರುತ್ತೆ. ರಾಜ್ಯಾಧ್ಯಕ್ಷರು ವಿಐಪಿ ಪಕ್ಷ ಈ ಒಂದು ವಿಚಾರವಾಗಿ ಹೇಳೋದಾದ್ರೆ, ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಉತ್ತರ ಪ್ರದೇಶದಲ್ಲಿ. ಆ ಒಂದು ಕಮಲೇಶ್ ಬಿಂದ್ ಅನ್ನೋರ್ನ ನೋಡ್ಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಮನೆ ಹೋಗ್ಬೇಕಾದ್ರೆ ನಿನ್ನೆ ಅವ್ರನ್ನ ರಸ್ತೆ ಮಧ್ಯದಲ್ಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. SP ಬಂದು ದಸ್ತಗಿರಿ ಮಾಡಿದ್ದಾರೆ. ದಸ್ತಗಿರಿ ಮಾಡಿ ಅವ್ರನ್ನ ಆ ಊರಿಂದ ಹೊರಗಡೆ ಕರ್ಕೊಂಡೋಗಿ ರಿಲೀಸ್ ಮಾಡಿದ್ದಾರೆ. ಯಾಕೆ? ನ್ಯಾಯ ಇದ್ರೆ, ಎನ್ಕೌಂಟರ್ ಮಾಡಿರೋದು ನೀವು ಕರೆಕ್ಟೇ ಇದ್ರೆ, ನೀವು ಯಾಕೆ ಈ ರೀತಿ ನಮ್ಮ ನಾಯಕರನ್ನ ಅವರು ಫ್ಯಾಮಿಲಿ ನೋಡೋಕ್ಕಾಗ್ಲಿ, ಅವ್ರ ಬಾಡಿ ನೋಡೋಕ್ಕಾಗ್ಲಿ ಬಿಟ್ಟಿಲ್ಲ? ಮೋದಿ ಅವರೇ, ಆದಿತ್ಯನಾಥ್ ಅವರೇ, ಇವತ್ತು ನಾವು ನಿಮ್ಗೆ ನೇರ ಒಂದು ಕ್ವಶನ್ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಏನು ನಿಷಾದ್, ಕೋಹ್ಲಿ, ಕಬ್ಬಲಿಗ ಏನು 39 ಸಿನಾಪ್ಸಿಸ್ ಅಲ್ಲಿ ನಾವು ಕರಿತೀವಿ, ಮುಂದಿನ ದಿನಗಳಲ್ಲಿ ನಾವು 23 ಕೋಟಿ ವೋಟರ್ಸ್ ಇದ್ದೀವಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಈ ದೇಶದಲ್ಲಿ ನಾವು 23 ಕೋಟಿ ವೋಟರ್ಸ್ ಇದ್ದೀವಿ. ನಿಮಗೆಲ್ಲ ನಾವು ಬುದ್ಧಿ ಕಲಿಸೋ ಕಾಲ ಬಂದಿದೆ. ನೀವೇನ್ ಅನ್ಕೊಂಡಿದ್ದೀರಾ? ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರಿ. ಅರೆಸ್ಟ್ ಮಾಡಾದ್ಮೇಲೆ ವಿಚಾರಣೆ ಮಾಡಿ ಕೋರ್ಟ್ ಕಳಿಸಿ. ಕೋರ್ಟಲ್ಲಿ ಅವ್ರು ತಪ್ಪಿಸ್ರ ಅಂತ ಹೇಳಿದಾಗ ನೇಣಿಗಾಕ್ರಿ, ನಾವು ಒಪ್ತೀವಿ. ನಿಮಗೆ ಯಾಕೆ ಎನ್ಕೌಂಟರ್ ಮಾಡೋಂಥ ಶೋಕಿ ಬಂದಿದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ? ಯಾರೇ ಸಿಕ್ಕಿ ಎನ್ಕೌಂಟರ್ ಮಾಡೋದು ಅಂತ ಶೋಕಿ ನಿಮ್ಗೆ ಯಾಕೆ? ಎಷ್ಟು ಜನ ಬಿಜೆಪಿಯಲ್ಲಿ ಇರೋಂಥ ರೌಡಿಗಳು ನೀವು ಎನ್ಕೌಂಟರ್ ಮಾಡಿದ್ದೀರಿ? ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ ಬಿಜೆಪಿ ವಿರುದ್ಧ ಏನಾದ್ರೂ ಮಾತಾಡಿದ್ರೆ ಅವನ್ನ ಯಾವುದೋ ಒಂದು ರೌಡಿ ಪಟ್ಟ ಕಟ್ಟಿ ಎನ್ಕೌಂಟರ್ ಮಾಡೋದು. ನೀವು ಈ ರೀತಿ ಮಾಡಿದ್ದು ಸರಿನಾ? ಇವತ್ತು ನೀವು ಉತ್ತರ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಮುಖೇಶ್ ಸೈನಿ ಅವ್ರನ್ನ ತಡೆದಿರ್ಬೋದು, ಆದ್ರೆ ಈ ದೇಶದಲ್ಲಿ 23 ಕೋಟಿ ಜನ ಇದ್ದೀವಿ. ನಾವೆಲ್ಲರೂ ಒಬ್ಬೊಬ್ರು ಮುಖೇಶ್ ಸೈನಿ ಆದ್ರೆ ನೀವು ನಮ್ಮನ್ನ ತಡೆಯಕ್ಕಾಗಲ್ಲ. ಏನ್ ಅನ್ಕೊಂಡಿದ್ದೀರಿ ನೀವು? ಅಲ್ಲಿನ ಸರ್ಕಾರದಲ್ಲಿ ಸಂಜಯ್ ನಿಷಾದ್ ಅನ್ನೋ ಮಂತ್ರಿ ಇದ್ದಾರೆ, ನಮ್ಮವರು. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಇದೇ ತಿಂಗಳ 1ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲಿ, ಈ ಸರ್ಕಾರದಲ್ಲಿ ನಮ್ಗೆ ಭದ್ರತೆ ಇಲ್ಲ, ನಮ್ಮ ಹೆಣ್ಮಕ್ಳ ಮೇಲೆ, ನಮ್ಮ ತಮ್ಮಂದ್ರ ಮೇಲೆ ಎಲ್ಲ ಗಲಾಟೆಗಳು, ಅತ್ಯಾಚಾರಗಳು ನಡೀತಾ ಇದೆ ಅಂತೇಳಿ. ಹಂಗಾದ್ರೆ ಅಂತ ಸರ್ಕಾರ, ಅಂತ ಒಂದು ಸೀಟ್ಗೆ ಯಾಕೆ ಅಂಟ್ಕೊಂಡು ಕೂತಿದ್ದೀರಿ? ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ರಿ. ಸಂಜಯ್ ನಿಷಾದ್ ಸಾಬ್, ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಬಿಜೆಪಿಗೆ ಯಾಕೆ ಅಂಟ್ಕೊಂಡು ಕೂತಿದ್ದೀರಿ ಅಲ್ಲಿ? ನಾಳೆ ಎಲೆಕ್ಷನ್ ಅಲ್ಲಿ ನಿಮ್ಮ ರಿಯಲ್ ಬಣ್ಣ ಗೊತ್ತಾಗುತ್ತೆ. ನೀವು ನಿಷಾದ್ ಸಮಾಜಕ್ಕೆ ಒಳ್ಳೇದು ಮಾಡಕ್ಕಲ್ಲಿ ಇದ್ದೀರೋ, ಇಲ್ಲ ಅಂದ್ರೆ ಪ್ರಧಾನಿ ಮೋದಿ ಜೊತೆ ಕುರ್ಕುರೆ ತಿನ್ಕೊಂಡು ರೋಡಲ್ಲಿ ಓಡಾಡ್ತಾ ಇದ್ದೀರಾ? ಅವರು ಡೆಲ್ಲಿನಲ್ಲಿ ಹೋಗಿ ಕುರ್ಕುರೆ ತಿನ್ಕೊಂಡು ಕೂತಿದ್ದಾರೆ. ಇಲ್ಲಿ ಇವರು ನಮ್ಮ ಜನ ಅಲ್ಲಿ ನಡಿ ರೋಡಲ್ಲಿ ಎಣಗ್ಲಾಗಿ ಬೀಳ್ತಾ ಇದ್ದಾರೆ. ನಾವು ಸಂಜಯ್ ನಿಷಾದ್ ಅವ್ರಿಗೆ ಹೇಳೋದಿಷ್ಟೇ, ಇವಾಗ ಅವ್ರಿಗೆ ಬಿದ್ದಿರೋ ಗುಂಡು ನಾಳೆ ನಿಮ್ಮ ಮಕ್ಕಳಿಗೋ ನಿಮ್ಮನೆಯವ್ರಿಗೋ ಬೀಳ್ಬೋದು. ಇದೇ ಗೂಂಡಾ ರಾಜ್ಯ ತಳ್ಕೊಂಡು ಹೋದ್ರೆ
ದಯವಿಟ್ಟು ಅದನ್ನ ನೀವು ನಮ್ಮ ಸಮಾಜದವರು ಆದ್ರೆ ನಮ್ಮ ಸಮಾಜದ ಓಟ್ ತಗೊಂಡು ಗೆದ್ದಿದ್ದೀರಿ, ನೀವು ಅದನ್ನ ಖಂಡಿಸ್ಬೇಕಾಯ್ತು, ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕಾಯ್ತು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಮೋದಿ ಅವರ ಬೂಟ್ ನೆಕ್ಕೊಂಡಿದ್ದೀರಿ, ಅಲ್ಲಿ ಆದಿತ್ಯನಾಥ್ ಅವ್ರ ಬೂಟ್ ನೆಕ್ಕೊಂಡಿದ್ದೀರಿ. ನೀವು ಬರೀ ಅಲ್ಲೂ ಇರೋ ಒಬ್ಬರಿಗೆ ನಾಯಕರಲ್ಲ, ಇಡೀ ದೇಶದ ನಾಯಕರಾಗುವಂಥವ್ರು. ಇವತ್ತು ನೀವು ಅವರು ಬಿಜೆಪಿ ಅವರ ಬೂಟ್ ನೆಕ್ಕೊಂಡು ಅಲ್ಲಿ ಬಿದ್ದಿರೋ ಬದಲು ಆಗಿರೋ ಒಂದು ಹತ್ಯೆ ಅದನ್ನ ಬಂದು ಹೊರಗಡೆ ಖಂಡಿಸ್ರಿ. ಈ ಒಂದು ನೇರ ಕ್ವಶನ್ ನಾವು ಮೋದಿಜಿಗೂ ಕೇಳ್ತಾ ಇದ್ದೀವಿ, ಆದಿತ್ಯನಾಥ್ ಅವ್ರಿಗೂ ಕೇಳ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕದಲ್ಲಿ ನೀವು ಬಂದು ಅವತ್ತು ಮೇ ನರೇಂದ್ರ ಮೋದಿ ಆಪ್ಕಾ ಕೋಲಿ ಸಮಾಜ ಕ ಯಾದ್ ರಖೇಗಾ ಕುಚ್ ಕರೇಗಾ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲ್ಸ್ರಿ, ನಾನು ನಿಮ್ಗೆಲ್ಲ ಎಸ್.ಟಿ ಮಾಡ್ತೀವಿ ಅಂತೆಲ್ಲ ಎಲ್ಲಿ ಸುಳ್ಳು ಭರವಸೆ ಕೊಟ್ಟೋದ್ರು. ಇವತ್ತು ತನಕ ನಮ್ಮ ಸಮಾಜ ಸುದ್ದಿನೇ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ. कोली समाज आपको भी याद रखेगा, आने वाला चुनाव में सब दिखता है क्या क्या आप क्या किया, योगी साहब क्या किया, कितना एनकाउंटर किया, हमारा समाज के साथ कैसा है, क्या क्या किया, सब मालूम है. ಸಂಜಯ್ ನಿಷಾದ್ ಜಿ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಇವತ್ತೇನು ನಮ್ಮ ಮುಖೇಶ್ ಜಿ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಕಮಲೇಶ್ ಬಿಂದವ್ರನ್ನ ನೋಡೋಕೆ ಅವ್ರ ಫ್ಯಾಮಿಲಿನ ಮೀಟ್ ಆಗಕ್ಕೆ ಹೋದಾಗ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಅವರೆಲ್ಲ ಕ್ಷಮೆ ಕೇಳಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಮುಂದೆ ಏನಾದರೂ ಆಗಿದ್ದೆ ಆದ್ರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ನರೇಂದ್ರ ಮೋದಿ ಅವರ ವಿರುದ್ಧ ಮತ್ತೆ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ನಾವು ಪ್ರತಿಭಟನೆಗಿಳಿಬೇಕಾಗ್ತದೆ. ಇಡೀ ಕೋಲಿ ಸಮಾಜ, ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂತ ಎಲ್ಲ ಬೆಸ್ತ ಸಮುದಾಯಗಳು ಅವ್ರ ವಿರುದ್ಧ ನಿಲ್ತವೆ ಅಂತ ಹೇಳಕ್ಕೆ ನಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆಯನ್ನ ಹೇಳ್ತಾ ಇದ್ದೀವಿ. ಅಲ್ಲಿ ಹೋಗ ಅವ್ರ ಮನೆಯಲ್ಲಿ ಭೇಟಿ ಆಗಕ್ಕೂ ಅಲ್ಲಿ ಬಿಡ್ತಾ ಇಲ್ಲ ಸರ್. ತಪ್ಪೇನಾಗಿದೆ? ಈಗ ಸೌಹಾರ್ದಯುತವಾಗಿ ಹೋಗಿ ನೋಡ್ಬೋದಲ್ವಾ? ಅದೇನ್ ತಪ್ಪಿದೆ? ಅದಕ್ಕೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿ, ನಮ್ಮ ನಾಯಕರನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಯಾರೇ ಒಬ್ಬ ನಾಯಕ ಆಗ್ಲಿ ಪ್ರಜೆ ಆಗ್ಲಿ ತೀರ್ಕೊಂಡಾಗ ಸಾಂತ್ವನ ಹೇಳಕ್ಕೆ ಪಕ್ಕದ ಮನೆಯವರಿಂದ ಹಿಡಿದು ಎಲ್ಲಾರು ಅಲ್ಲಿ ಹೋಗ್ತಾರೆ. ಅಲ್ಲಿಗೆ ಎಲ್ರೂ ಎಣದ ಮೇಲೆ ರಾಜಕೀಯ ಮಾಡಕ್ಕೆ ಹೋಗ್ತಾರ. ಈಗ ಮೊನ್ನೆ ಸೂರಜ್ ಹೆಗಡೆ ಅವ್ರು ತೀರ್ಕೊಂಡ್ರು, ಅದೇ ರೀತಿ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ತೀರ್ಕೊಂಡ್ರು, ಎಲ್ಲಾರು ಅವ್ರ ಹತ್ರ ರಾಜಕೀಯ ಮಾಡಕ್ಕೆ ಬರ್ತಾರ. ಅಲ್ಲಿಗೇನು ಜನಕ್ಕೆ ಮಾನವೀಯತೆ ಸಾಂತ್ವನ ಹೇಳೋದು ಏನಿರಲ್ವಾ? ಅವ್ರು ಯಾರು ತೀರ್ಕೊಂಡ್ರು, ಯಾರ್ದು ಕೊಲೆ ಆಯ್ತು, ಆವತ್ತವರು ಬಿಹಾರಲ್ಲಿದ್ರು, ಅವರು ಉತ್ತರ ಪ್ರದೇಶದಲ್ಲಿ ಇರ್ಲಿಲ್ಲ. ಅದಕ್ಕೆಲ್ಲ ಸಾಕ್ಷಿ ಇದೆ. ಅವರು ಎಲ್ಲೆಲ್ಲಿದ್ರು ಏನಿರೋ ಟವರ್ ಸಮೇತ ಸಿಕ್ಕಿದೆ. ಅದನ್ನೆಲ್ಲ ನಾವು ಕೊಟ್ಟಿದ್ದೀವಿ DIG ಅವ್ರಿಗೆ. ಆ ತರ ಇದ್ರೇನು ಕಮಲೇಶ್ ಬಿಂದೆ ಕೊಲೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ವಿಚಾರಣೆ ಮಾಡ್ಲಿ, ನಾವು ಹೋಗ್ತೇವೆ. ಈ ಒಂದು ದೇಶದ ಪ್ರಜಾಪ್ರಭುತ್ವದಲ್ಲಿ ಎಲ್ಲದಕ್ಕೂ ಎಲ್ಲರಿಗೂ ಅವಕಾಶ ಇದೆ. ವಿಚಾರಣೆ ಮಾಡುವಂತ ಸಂದರ್ಭ ಇದ್ದಾಗ ಅವ್ರನ್ನ ಸರೆಂಡರ್ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ಬಿಹಾರಲ್ಲಿ ಹೋಗಿ ಅವ್ರನ್ನ ಹಿಡ್ಕೊಂಡ್ ಬಂದಿದ್ದಾರೆ. ಅವ್ರು ಸರೆಂಡರ್ ಆದಾಗ ನೆಕ್ಸ್ಟ್ ಡೇನೆ ಅವ್ರನ್ನ ಎನ್ಕೌಂಟರ್ ಮಾಡೋಂಥದ್ದು ಏನಿದೆ? DIG ವರ್ಗೂ ನಾವು ಕೇಳಿದ್ದೀವಿ ಈ ಕ್ವಶನ್. ಅವರು ಅಣ್ಣ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ನಮ್ಮ VIP ಪಾರ್ಟಿಗೆ ಬರ್ತಾ ಇದ್ರು, ಸೇರ್ಕೊಂಡಿದ್ದಾರೆ. ಅಲ್ಲಿ ಸಂಜಯ್ ನಿಷಾದ್ ಅವರ ವಿರುದ್ಧ ಅವರು ಪ್ರತಿಭಟನೆ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ಬಿಜೆಪಿ ವಿರುದ್ಧ ಅಂತೇಳಿ ಎನ್ಕೌಂಟರ್ ಮಾಡಿದ್ರೆ ಯಾವ ನ್ಯಾಯ ಸರ್? ಎಷ್ಟೋ ಜನ ದಿನಕ್ಕೆ ಎಷ್ಟೋ ಜನ ರೌಡಿಗಳು ಸಾಯ್ತಾರೆ. ಅದಕ್ಕೆಲ್ಲ ನಾವು ಬಂದು ಪ್ರೆಸ್ ಮೀಟ್ ಮಾಡಿ ಕೇಳಕ್ಕಾಗ್ತದ? ಅದಕ್ಕೆಲ್ಲ ನಾಯಕರುಗಳು ಹೋಗಿ ನೋಡಕ್ಕಾಗ್ತದ? ನಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ತೀರ್ಕೊಂಡಾಗ ನಾಯಕರು ಹೋಗೋದು ಸಹಜ. ಹೋದಾಗ ಅವ್ರನ್ನ ತಡೆದು ರೋಡಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ 6 ಗಂಟೆಗಳ ಕಾಲ ಒಂದು ರೂಮಲ್ಲಿ ಕೂಡಾಕಿ ಆಮೇಲೆ ಸಾಯಂಕಾಲ ಆದ್ಮೇಲೆ ಎಲ್ಲೋ ದೂರ 100 ಕಿಲೋಮೀಟರ್ ದೂರ ತಗೊಂಡೋಗಿ ಬಿಡ್ಬೇಕಂದ್ರೆ ಅದಕ್ಕೆ ಏನ್ ಸರ್ ಕಾರಣ? ನಾವು ಆದಿತ್ಯನಾಥ್ ಅವ್ರಿಗೆ, ಮೋದಿಜಿ ಅವ್ರಿಗೆ, ಅಲ್ಲಿರೋ ನಮ್ಮ ಸಮಾಜದ ಸಂಜಯ್ ನಿಷಾದ್ ಮಂತ್ರಿಗಳೇನಿದ್ದಾರೆ ಅವ್ರಿಗೆ ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ಈ ಒಂದು ಕಮಲೇಶ್ ಬಿಂದು ಒಂದು ಪ್ರಕರಣ ಮುಂದೆ ಮರುಕಳಿಸಬಾರ್ದು. ಈಗ ಆಗಿರುವಂತ ಅವ್ರ ಫ್ಯಾಮಿಲಿಗೆ ಸಾಂತ್ವನ ಜೊತೆಯಲ್ಲಿ ಸರ್ಕಾರದಿಂದ ಏನೇನು ಅನುದಾನಗಳಿದೆ ಎಲ್ಲ ಕೊಡಿಸ್ಬೇಕು. ಅದು ಮತ್ತೆ ಈಗ ಯಾರು ರಿಯಲ್ ಆಗಿ ಆ ತಪ್ಪಿತಸ್ಥರಾಗಿದ್ದಾರೆ ಅವ್ರನ್ನ ನೀವು ಏನ್ ಬೇಕಾದ್ರೂ ಮಾಡಿ, ಅದಕ್ಕೆ ನಮ್ಮ ಬೆಂಬಲನ್ನು ಕೊಡ್ತೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕಗ್ಗಲೆಗಳು ಆ ದೇಶದ ಆ ರಾಜ್ಯದಲ್ಲಿ ನಡೀತಾ ಇದೆ. ಅಲ್ಲಿ ಮುಂದೆ ಡಿಸೆಂಬರ್ ಅಲ್ಲಿ ಎಲೆಕ್ಷನ್ ಇದೆ. ಅದಕ್ಕೆ ಇವರು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ನಿಲ್ಲಿಸ್ಬೇಕು.
ನಾವು ಇಡೀ ದೇಶದಲ್ಲಿ ಈ ಒಂದು ಪ್ರಕರಣನ ನಿಮ್ಮ ವಿರುದ್ಧ ಖಂಡಿಸ್ಕೊಂಡೇ ಹೋಗ್ತೀವಿ ಅಂತ ಹೇಳ್ತೀವಿ ಸರ್.